ಗೈಸ್, ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಮನೇಲಿ ಪಾಪುಗೆ ಫೋಟೋ ಶೂಟ್ ಮಾಡಿಸ್ತವ್ರೆ. ಅಲ್ಲಿ ನೋಡಿ, ಕರೆಕ್ಟಾಗಿ ಆರೆಂಜು, ವೈಟು, ಗ್ರೀನು, ಕ್ಯಾರೆಟ್, ಬೆಳ್ಳುಳ್ಳಿ, ಬೀನ್ಸು, ಆಮೇಲೆ ಸೆಂಟ್ರಲ್ಲಿ ಪಾಪುನ್ ಕೂರಿಸಿ ಆ ಕಡೆ ಫ್ಲಾಗ್ ಇಡ್ತೀನಮ್ಮ. ಅಮ್ಮ ಆ ಕಡೆ ಫ್ಲಾಗ್ ಇಡ್ತೀಯಾ? ಓ, ಫುಲ್ ಪ್ರೊಸೆಸಿಂಗ್ ಅಲ್ಲಿ ನಡೀತಿದೆ ಅಮ್ಮ. ಅಲ್ಲ, ಈಗ ಬರೀ ಪಾಪು ಮಾಡ್ತಾರಲ್ಲ, ಈಗ ನನಗೂ 23 ವರ್ಷ ಆದಾಗ ನಾನು ಹಿಂಗ್ ಮಲ್ಕೊಂಬಿಟ್ಟು ಮಾಡಿಸ್ಬೋದಲ್ಲ? ಓ, ನಿಜ ಕೇಳ್ತಾ ಇರೋದು. ಸರಿ ಗೈಸ್, ಇದನ್ನ ಮಾಡಾದ್ಮೇಲೆ ನಾನು ಮಲ್ಕೋತೀನಿ ಆಯ್ತಾ? 23 ಅಂತ ಬರೀ ಅಮ್ಮ. ಓಯ್, ಸೀರಿಯಸ್ಲಿ ಹೇಳ್ತಾ ಇರೋದು. ಹಲೋ, ಸೀರಿಯಸ್ಲಿ ಹೇಳ್ತಾ ಇರೋದು. 23 ಅಂತ ಬರೀ ನಾನು ಮಲ್ಕೋತೀನಿ, ಫೋಟೋ ಹೊಡೀರಿ. ಗೈಸ್ ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಮಲ್ಕೋತೀನಿ. ಇವಾಗ ಇಲ್ಲಿ ಅಮ್ಮ, ಸೀರಿಯಸ್ಲಿ ಕಣಮ್ಮ, ನಾನು ಮಲ್ಕೋತೀನಿ. ಪೂಜಾ ಬಾಯ್ಲೆ. ಸಾಕು, ಬೇರೆ ಇದು ಇವತ್ತು ರಿಪಬ್ಲಿಕ್ ಡೇ ಅಲ್ವಾ? ಎಲ್ಲರೂ ಒಟ್ಟಿಗೆ ರಿಪಬ್ಲಿಕ್ ಡೇ ಅಂತ ವಿಶ್ ಮಾಡಿ. 3, 2, 1 ಸ್ಟಾರ್ಟ್. ಯುವನ್ಗೆ ಸೆಲೆಬ್ರೇಷನ್, ಯುವನ್ ಸೆಲೆಬ್ರೇಷನ್ ದಿನ ನಾನ್ ಸೆಲೆಬ್ರೇಷನ್ ಮಾಡ್ಕೊಂಡೆ. ಥ್ಯಾಂಕ್ ಯು. ರಿಪಬ್ಲಿಕ್ ಡೇ ದಿನ ನೋಡಿ, ನಾನು ಚಿಕ್ಕ ಮಗು ಆಗ್ಬಿಟ್ಟು ಇಲ್ಲೆಲ್ಲ ಕಾಜಲ್ ಅಲ್ಲ, ಏನದು ಕಪ್ಪು ಇಡ್ತಾರಂತೆ. ಹೆಂಗೆ ಸುಮ್ಮನೆ ದೊಡ್ಡದಾಗಂತ. ಸಾಕು ದೊಡ್ಡಮ್ಮ, ನಾನ್ ಚಿಕ್ಕ ಮಗು 100 ರೂಪಾಯಿ ಕೊಡು ನಂಗೆ. 100 ರೂಪಾಯಿ ಕೊಡು. ಕಾಣ್ಬೇಕಲ್ಲ, ಚಿಕ್ಕಿ ಕಾಣತಾರ ಬಿಡ, ಕಾಣತಾರ. ಅಂತೂ ಇಂತೂ ನನಗೆ ಚಿಕ್ಕ ವಯಸ್ಸಲ್ಲಿ 1 ತಿಂಗಳು 2 ತಿಂಗಳು ಇದನ್ನೆಲ್ಲ ಮಾಡಿರ್ಲಿಲ್ಲ ನಮ್ಮಮ್ಮ. 23ನೇ ವಯಸ್ಸಲ್ಲಿ ಮಾಡ್ತು. ನನಗೆ ತುಂಬ ಹೃದಯ ಧನ್ಯವಾದಗಳು. ಇವಾಗ ಇಲ್ಲಿಗೆ ಇವನ್ನ ಮಲಗ್ಸೋದು. ನನ್ನ ಆಸೆ ಈಡೇರ್ತು ಕಣಮ್ಮ. ಇಷ್ಟು ವರ್ಷಗಳಿಂದ ಆಸೆ ಇದ್ದಿದ್ದು ಅಂತೂ ಇಂತೂ ಆಯ್ತು. ಯಾವ ಸಾಂಗ್ ದೊಡ್ಡಮ್ಮ ಇದು? ಯಾವ ಸಾಂಗ್? ಹಂಸಲೇಖನು ಮ್ಯೂಸಿಕ್ ನಮ್ಮ ದೊಡ್ಡಮ್ಮ. ನನ್ನ ತಂಗಿ ಚಿತ್ರಾನ್ನ ತಿಂತಿರೋದು. ಅವಳು ಮಾಡಿರೋ ಚಿತ್ರಾನ್ನ ಅವಳೇ ತಿಂತಿದ್ದಾಳೆ. ಇಲ್ಲಿರೋರು ಎಲ್ಲರೂ ಇವತ್ತು ವೆಜ್ ಅಂತೆ, ನಾನ್ ವೆಜ್ ತಿನ್ನೋಲ್ಲ. ಬಟ್ ನಮ್ದು ಆ ಥರ ಇರಲ್ಲ. ನಮ್ದು ಬಿರಿಯಾನಿ ಏನೇನು ತಿಂದ್ರು ಅದನ್ನೇ ತಿಂತಾ ಇರೋದು. ಚೆನ್ನಾಯ್ತು ಲೆಮನ್ ಚಿತ್ರಾನ್ನ. ಮತ್ತು ನನಗೆ ಒಂದು ಟೇಸ್ಟ್ ಸಿಗಲಿಲ್ಲ. 4 ನಿಂಬೆಹಣ್ಣು ಹಾಕಿರೋದು. ಯಪ್ಪಾ, 2 ನಿಂಬೆಹಣ್ಣು 4 ಭಾಗ. ಅದೇ ಇಷ್ಟಿಷ್ಟು ದಪ್ಪ ಇತ್ತು ನೋಡಿದೆ ನಾನು. ನಮಗೆ ಒಳ್ಳೆ ಬಿರಿಯಾನಿ. ಇಸ್ ನಮ್ಮ ಅಣ್ಣ ಸ್ಟೇಟಸ್ ಹಾಕಿರೋದು ನೋಡಿ. ನಮ್ಮ ಅಣ್ಣ ಒಂದು ಸ್ಟೇಟಸ್ ಹಾಕಿದ್ರೆ ಹಂಗೆ ನಮ್ಮ ಅಣ್ಣ ಹೇಳ್ತದ್ ಕೇಳಿ. ಇರೋ ನಿಮಿಷ. ಹೇಳೋಣ. ಹಿಂಗಿದ್ದ, ಹಿಂಗದ, ಮತ್ತೆ ಹಿಂಗದಲ್ಲ, ಹಿಂಗ್ ದೊಡ್ಡ. ರೆಡಿ? 3, 2, 1 ಸ್ಟಾರ್ಟ್.
ಅಲ್ಲಿ ಇನ್ನು ಸಾಂಗ್ ಪ್ಲೇ ಮಾಡಿಲ್ಲ ಇರ್ತೋಡಮ್ಮ. ಅಯ್ಯೋ ಅಯ್ಯೋ ಇನ್ನು ರೆಡಿ ನಾ ಇನ್ನೊಂದ್ಸರಿ ಓಕೆ ಇರೋ ರೆಡಿ ಪ್ರಾಕ್ಟೀಸ್ಗೆ 3, 2, 1 ಸ್ಟಾರ್ಟ್. ಬಾಯ್ಲಿನೂ ಆಗಿಲ್ಲ ಓಡ್ತಾ ನಮ್ ದೊಡಮ್ಮ. ಇವ್ರು ಹೆಂಗ್ ನಗೋದು? ಇವ್ರು ಹೆಂಗ್ ನಗೋದು? ಇದೇ ಚೆನ್ನಾಗೈತೆ. ಇಲ್ಲಿ ನೋಡಿ ನಾವ್ ಅಪ್ಪಂಗಿದ್ ಹೊಡೆದ್ ಬಿಟ್ಟೈತೆ. ಇಲ್ಲಿ ಹೊಡಿತಂತೆ. ಹೇಳ್ತೀನಿ ನಮ್ಮ ಅಮ್ಮಂಗ್, ನಮ್ಮ ಅಮ್ಮ ಕೇಳೋದೇ ಇಲ್ಲ. ಅಮ್ಮನೇ ಮಾಡಿರೋದಪ್ಪ. ಅಪ್ಪ ನಾನಲ್ಲ, ಅಮ್ಮನೇ ಇಷ್ಟ ಗಂಟೆ ಇಲ್ಲೇ ಇತ್ತು. ಹೊಡಿತು, ಜೋರಾಗಿ ಹೊಡೆದೈತೆ. ಅಲ್ಲ ಕಣಮ್ಮ, ಏಟಾಗಿರೋರ್ಗೆ ಗೊತ್ತಿಲ್ಲ. ಸ್ಪ್ರೇ ಹೊಡ್ಕೊಳಪ್ಪ ಆರಾಮಾಗಿ. ಗೈಸ್, ಇಷ್ಟೊತ್ತು ನೀವು ಬಿಹೈಂಡ್ ದ ಸೀನ್ ನೋಡಿದ್ರಿ. ನೆಕ್ಸ್ಟ್ ಲೆವೆಲ್ ಇತ್ತು. ಅದು ತುಂಬಾ ದಿನದಿಂದ ಅನ್ಕೋತಿದ್ದೆ ಮಾಡಬೇಕು ಅಂತ. ಅದು ತುಂಬಾ ಜನ ಇದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಅಂತ ಗೊತ್ತಿತ್ತು. ಈಗ ಟೈಮ್ ಒಳ್ಳೆ ಕಾಲ ಕೂಡ ಬಂತು. ನಮ್ಮ ಇಡೀ ಹಾಸನ್ ಫ್ಯಾಮಿಲಿ ಜೊತೆನೆ ಒಂದು ರೀಲ್ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಇತ್ತು. ನನಗೆ ಹೆವಿ ಖುಷಿ ಆಯ್ತು ಅದಂತೂ. ಆದರೆ ನಾನು ಜಾಸ್ತಿ ಅಲ್ಲಿ ಬೇರೆ ಬಿಟ್ಬಿಟ್ಟಿದ್ದೀನಿ. ಇರಲಿ, ಇವಾಗ ಅವರೆಲ್ಲರೂ ಊರಿಗೆ ಹೊರಡ್ತವ್ರೆ. ಊರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮಾಮಗೆ ಹುಷಾರಿಲ್ಲಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ನೋಡಿಕೊಂಡು ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ಸು ಬರ್ಬೇಕು ನಾವು. ನೆಕ್ಸ್ಟ್ ಲೆವೆಲ್ ಇತ್ತು ಹಾಸನ್ ಫ್ಯಾಮಿಲಿ ಜೊತೆ. ಸೈಕ್ ಪಾಪ ನನಗೋಸ್ಕರ ಕಾಯ್ತವ್ರೆಲ್ಲ. ಇನ್ನೇನೋ ಹೊರಟ್ಬಿಡ್ತಾರೆ ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ರು. ಬರಲ್ಲ ಬರ್ರಿ, ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ? ನೀವು ಅಮ್ಮಗೆ ಒಂದು ಸೀರೆ ಕೊಡ್ಸಿದ್ದೀರಾ? ಮಂಜಣ್ಣನ ಪ್ಯಾನ್. ನಾನು ಮಂಜಣ್ಣನ ಪ್ಯಾನ್. ಮಂಜಣ್ಣ ಗೊತ್ತಾ ನಿಂಗೆ? ನಮ್ಮ ಮಂಜಣ್ಣನ ಪ್ಯಾನ್. ಇಸ್ ಲೊಕೇಶನ್ಗೆ ರೀಚ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ಅಯ್ಯೋ ಏನ್ ಹಿಂಗ ಹೊತ್ಕೊಂಡು ಒಬ್ರು ಛತ್ರಿ, ಒಬ್ರು ಕಲ್ಲಂಗಡಿ ಏನೋ, ಒಬ್ರು ಹಣ್ಣು ಮಾಡ್ದೆ ಒಬ್ರು ಹಣ್ಣು, ಮತ್ತೆ ಇನ್ನೊಂದು ದೊಡಮ್ಮ ಏನ್ ನಂದನ ಪ್ಯಾಲೇಸ್ ಅಲ್ಲಿ ಊಟ ತಗೊಂಡೋಯ್ತಿದ್ಯಾ? ಇದೆ ಏನ್ ಬಿರಿಯಾನಿನಾ? ಅಯ್ಯೋ ಸರ್ ನಿಮ್ದೇ ಸರ್, ಸ್ವರ್ಗದ ಜೀವನ ನಿಮ್ದೇ. ಪಾಪು ಇರೋದಕ್ಕೆ ಸ್ವರ್ಗದ ಜೀವನ ಅವ್ರದ್ದು. ಓಯ್ ಸಾರಿ, ಕಲ್ಲಂಗಡಿ ಇಲ್ಲೈತಾ? ಇಲ್ಲಿ ನೋಡಿಬೇಕು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ಬಂದಿರೋದು ಅದೇ ಹೇಳನಲ್ಲ, ನಮ್ಮ ಮತ್ತೆ ಮಗ ಧನಂಜಿ ಅವರ ಮನೆಗೆ ಬಂದಿರೋದು ಇವಾಗ. ಓ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ ಒಂದ್ ಸೆಕೆಂಡಿಗೆ. ಮನೇನ ಇದೇನಾ ಇಲ್ವಾ ಅಂದ್ಬಿಟ್ಟು. ಬಿದ್ದ ಹಲೋ, ಎಲ್ಲಿ ನಿಮ್ಮ ಮಗಳು? ಯಾರು ಓಯ್ ಗಮ್ಮು, ಓನಾ ಎದ್ದಿಂಗ್ ನೋಡ್ತಾ ಇದ್ಯಾ? ಬಾ ಎದ್ವಾ. ಅಯ್ಯ ಓನ ಗಮ್ಮು. ಬಾ ನಾ ಎತ್ಕತ್ತೀನಿ. ಏನ್ ಮಾಡ್ತಿದ್ದೆ? ಮಲಗಿದ್ದ ನೀನು? ಸರಿ. ಇಲ್ಲಿ ನೋಡಿ. ಓ, ಮನೆ ತುಂಬ ಜಾಗನೇ ಇಲ್ಲ. ಏನ್ ಮಾಡ್ಸ್ಕೊಂಡ್ ಬಂದಿದ್ರ? ಸುಮ್ನೆ ಬಂದಿದ್ರ? ಬಹಳ ಚಿನ್ನ ಹಾಕ್ಲೇಬಾರ್ದು, ಮತ್ತೆ ರೇಟ್ ಜಾಸ್ತಿ ಆಗುತ್ತೆ. ಅವಳು ಯಾವಾಗ ಆಗ್ತದೆ? ತಡಮ್ಮ, ಅವರಿಂದ ಬೋಂಡ ಅಂತಿದ್ದಲ್ಲ, ತಿನ್ನೊಂಚೂರು. ಹೇಳ್ತೀನಿ.
ಏನಾರ ಎಡಬಿಡಂಗೆ ಹೆಂಗ್ ಬರ್ಬೇಕು ಕಲ್ಲಂಗಡಿ ಹಣ್ಣ ಚಿಕನ್ ಅನ್ಕೊಂಡ್ಬಿಟ್ಟೆ ಅಪ್ಪ. ಅದು ಮನೆಗೆ ತಂದಿದ್ದು ದೊಡಮ್ಮ ಆಸೆ ಪಡ್ತು ಕಲ್ಲಂಗಡಿ ಹಣ್ಣು ಬೇಕಂತ, ಅದಕ್ಕೆ. ಓ ಫೈನಲ್ ಟಚ್ ಬಂತು. ನೋಡ ಹಂಗ ಗೊತ್ತಾ ಒಂದ್ ತಿಂತ ಅಬ್ಬಬ್ಬಬ್ಬಬ್ಬ. ಏ ದೊಡಮ್ಮ ಕೊಡಪ್ಪ, ದೊಡಮ್ಮ ಆಸೆ ಪಟ್ಟಿದ್ದು ಅಲ್ಲಮ್ಮ. ಮಾಮುಂಗೆ ಹಣ್ಣು ಅಂದ್ಬಿಟ್ಟು ಮಾಮುಂಗ್ ಫಸ್ಟ್ ಕೊಡ್ದಲ್ಲ, ಎಲ್ಲಾ ತಿನ್ಬಿಟ್ರಲ್ಲ. ಗಮು 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 ಗಮು. ಏನ್ ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿಂಗೆ, ಎಷ್ಟು ತಿನ್ಸ್ಬೇಕಂತ ಗೊತ್ತಿಲ್ಲ ಮಗುಗೆ. ಓಹೋ, 2ನೇ ರೌಂಡ್ ಕಟ್ ಮಾಡ್ತಾರೆ. ಈಗ ಹೆಂಗ್ ಕೈ ಹಾಕ್ತಾರ ನೋಡಿ. ದೊಡಮ್ಮ, ಅಯ್ಯೋ 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 ಅಯ್ಯೋ, ಹೊಡ್ರಿ. ಯಾವತ್ತು ಕಲ್ಲಂಗಡಿ ಹಣ್ಣೆ ತಿಂದಿಲ್ಲ ಅನ್ಕೋತೀನಿ. ನೋಡ್ದೆ ತಾಳಿ ನಿಮ್ಗೆ ತಂದಿದ್ದು. ಇಲ್ಲಿ ಪಾಪ ದೊಡಮ್ಮ ಕೇಳ್ತಿದ್ದು, ದೊಡಮ್ಮ ಕೊಡು. ಪಾಪ ನಂಗೊಂದ್ ಕೊಡು. ಬೇಕು ಅಂದಲ್ಲ ದೊಡಮ್ಮ, ಮೆಣಸಲ್ಲ ಚಿಕ್ಕಸ, ಉಪ್ಪು. ಅಪ್ಪ ಉಪ್ಪು ಮೆಣಸಲ್ಲ ಬೇಕು ಅಂತ ದೊಡಮ್ಮ. ಹಾ ಅದೇ ಬೇಕಾ ದೊಡಮ್ಮ? ದೊಡಮ್ಮ ತಿಂದಾದ್ಮೇಲೆ ಎಲ್ಲ ಹಿಂಗೆ ದೊಡಮ್ಮ. ಚೆನ್ನಾಗಿ ತಿಂದ್ಬಿಟ್ಟು ಇದು ಯಾವ ಸಿಮೆ ಮನುಷ್ಯಗಳಿಗೋರು ಹಿಂಗ್ ತಿಂತಾರೆ. ಇನ್ನೇನ್ ದೊಡಮ್ಮ, ಟೀ ಆಯ್ತು. ಅಲ್ಲ ಅದೇ ಇನ್ನೇನ್ ದೊಡಮ್ಮ, ಟೀ ಆಯ್ತು, ಈರುಳ್ಳಿ ಬಜ್ಜಿ, ಕಲ್ಲಂಗಡಿ ಹಣ್ಣು. ಇನ್ ಎಲ್ಲಡಿಕೆ ಹೊಡೆದ್ಬಿಟ್ಟು ಊರ್ಗ್ ಹೊಡೆದ್ರೆ ಮಮ್ಮ ಬಾಯ್ ಬಾಯ್. ಏ ಲಾಟ್ರಿ 100 ರೂಪಾಯಿ ಲಾಟ್ರಿ. ನಂಗೆ ನಿಜ ಅದ್ರ ಸೇರಿಸಿ ಕೊಟ್ಬಿಡೋದು ಅದ್ರಲ್ಲೇ. ನಿಮ್ಮ ಅಪ್ಪ ಕೊಟ್ಟಿನಿ ಇಸ್ಕೊ ನಾನು. ಲಾಟ್ರಿ ಗುರು, ನಾನು ಮಗು ಆಗ್ಬೇಕು ಮತ್ತೆ ವಾಪಸ್ಸು. ದುಡ್ಡು ತೋರ್ಸಬೇಕು ಅಂತ ಲಾಟ್ರಿ ಈ ತರ ಇದ್ರೆ ಓಕೆ, ಸೂಪರ್. ಹೊರಟಿದೀವಿ ಇವಾಗ ಮತ್ತೆ ವಾಪಸ್. ಹಾಯ್. ಲಾಟ್ರಿ ಫೋನ್ ಮಾಡಿ ಹೇಳು, ಖುಷಿ ಆಯ್ತಾನೆ ಈಗ. ಬಾಯ್ ಗಮು ಬಾಯ್. ಬಾಯ್ ಕೊಡು, ಕಾಸು ಕೊಟ್ಟಲ್ಲ ಅಂತ ಕೊಡು. ಯೂಟ್ಯೂಬ್ ಬರ್ತೀರಾ? ಲೋ ಇಲ್ಲ ನೋಡು. ಏಯ್ ಕೊಟ್ಟಿದ್ದೀನ, ನೀನ್ ಹೇಳ್ದಂಗೆ ಕೊಟ್ಟಿದ್ದೀನಿ. 100 ರೂಪಾಯಿ ಎಲ್ಲ ಕೊಡ್ತಾ ಇದ್ದೀವಿ. ನೀನ್ ಹೇಳ್ದಂಗೆ ಕೊಡ್ತಾ ಇದೀವಿ. ಹಾ, ನೀನ್ ಹೇಳ್ದಂಗೆ ಕೊಡ್ತಾ ಇರೋದು ಇಲ್ಲ ನೋಡು. ಅಯ್ಯ ನಗು. ಹಾ ಅಷ್ಟೇ ಕೊಟ್ಟಿದೀವ. ಪ್ಲಾನ್ ಯಾಕೋ ಕ್ಯಾನ್ಸಲ್ ಮಾಡ್ತವ್ರೆ. ಇವಾಗ ಎಲ್ರು ಊರ್ಗ್ ಹೋಗ್ಬೇಕಿತ್ತು, ಬಟ್ ನಮ್ಮ ಇವರು ಮೀನಕ್ಕ, ಇವರು ಯಾರು ಇವರು ಧ್ರುವ ಸುಧೋರ್ ಅಮ್ಮ ಇದ್ರಲ್ಲ, ಅವ್ರು ಏನೋ ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತ ಹಾಸ್ಪಿಟಲ್ ಅಲ್ಲಿ. ಗಮ್ಮು. ಸೊ ಅದಕ್ಕೆ ಅವರು ಇವತ್ತು ಇಲ್ಲೇ ಸ್ಟೇ ಆಗ್ಬಿಟ್ಟು ನಾಳೆ ಹೋಗ್ತೀನಿ ಅಂತ ಹೇಳ್ತವ್ರೆ. ಮೋಸ್ಟ್ಲಿ ಇವತ್ತು ಇಲ್ಲೇ ಇರ್ಬೋದು ನಮ್ಮ ಪ್ರಕಾರ. ಅಯ್ಯಪ್ಪ ಏನ್ ಸೊಂಟ ನೋವು, ಏನ್ ಗುರು ಯಪ್ಪ, ಹೆವಿ ಸೊಂಟ ನೋವೇ ಬಂದ್ಬಿಡ್ತು. ಈಗ ಜಸ್ಟ್ ನಮ್ಮ ಅಣ್ಣ ಮನೆಗೆ ರೀಚ್ ಆದ್ವಿ. ಇವಾಗ ಇವ್ರಿಗೆಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ವಾಪಸ್ಸು ಮನೆಗೆ ಹೊಡೋದು. ಇನ್ನು ಇವ್ರು ಅಷ್ಟೇ, ಇನ್ನು ಹೊಟ್ಬಿಡ್ತಾರೆ, ಅವ್ರು ನಾಳೆ ಹೋಗ್ತಾರಂತೆ. ಅಷ್ಟು ನಾವು ಮನೆಗೆ ಹೊರಡ್ಬೇಕು. ಬಾಯ್ ಟಾಟಾ ಬಾಯ್ ಬಾಯ್ ದೊಡಮ್ಮ. ಬಾಯ್ ಅಕ್ಕ. ಇಬ್ರು ಪಿಳ್ಳೆಗೆ ಬಾಯ್ ಇಬ್ರಿಗೂ. ದೊಡಮ್ಮ ಬಾಯ್. ಎರಡಕ್ಕೆ ಬೇಕಾ? ನನ್ನ ತಂಗಿಗೆ ಬಾಯ್.
ಬರ್ತೀರಣ್ಣ ಬರ್ತೀನಿ ಮತ್ತೆ ಒಳಗೈತ್ ನೋಡಿ. ನಮ್ಮ ನಿಮ್ಮ ಭೇಟಿ ಅದೇ ಹೊರಡ್ ಬರ್ತೀವಿ ಬಾಯ್ 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 ಹಾಸನ್ ಫ್ಯಾಮಿಲಿ ಬಾಯ್ ಬಾಯ್ ಬಾಯ್